Hello dear PUC students, welcome to another video of shortcut series from Abhyas Academy. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೆಟ್ರಿಸಸ್ ಚಾಪ್ಟರ್ ನಲ್ಲಿ ಬರುವಂತ ಒಂದು ಶಾರ್ಟ್ಕಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಏನು ಹೇಳುತ್ತೆ ಅಂದ್ರೆ ಇದು ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಗೆ CET ಗೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. For every square matrix, we can construct this type of matrix equation ಅಂತ ಹೇಳ್ತೀವಿ. ಸೊ ಇದನ್ನ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಕರೀತಾರೆ. ಸೊ ಅದೆಲ್ಲ ಬೇಡ. ಸೊ ಜಸ್ಟ್ ಫಾರ್ 2x2 ಮ್ಯಾಟ್ರಿಕ್ಸ್ ಈ ತರ ಒಂದು ಮ್ಯಾಟ್ರಿಕ್ಸ್ ಈಕ್ವೇಷನ್ ನ ಕನ್ಸ್ಟ್ರಕ್ಟ್ ಮಾಡಬಹುದು. ಹೇಗೆ ಅಂತ ಅಂದ್ರೆ a ಸ್ಕ್ವೇರ್ ಮೈನಸ್ ದ ಸಮ್ ಆಫ್ ದಿ ಡಯಾಗನಲ್ಸ್. ಸಮ್ ಆಫ್ ದಿ ಡಯಾಗನಲ್ಸ್ ಅಂತಂದ್ರೆ a ಮತ್ತೆ d ನ ಆಡ್ ಮಾಡಿ ಇಂಟು a ಅಂತ ಬರ್ಕೊಳ್ಳಿ. After that plus you just find the determinant of this matrix 2x2 matrix into I ಮಾಡಿ is equal to 0 ಬರುತ್ತಂತೆ. ಇಷ್ಟು ಫುಲ್ ಏನ್ ಮಾಡ್ತೀರಾ is equal to 0 ಬರುತ್ತಂತೆ. ಇದನ್ನ ನಾವು ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಕರೀತಾರೆ. ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಡ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಕರೀತಾರೆ. ಆ ಡೆಫಿನಿಷನ್ ಎಲ್ಲ ಬೇಡ. ಸೊ ನೀವು KCET ಪಾಯಿಂಟ್ ಆಫ್ ವ್ಯೂಗೆ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಒಂದು ಮೆಟ್ರಿಕ್ಸ್ ಇರುತ್ತೆ 2x2, ಅದಕ್ಕೆ ಒಂದು ಈಕ್ವೇಷನ್ ಬರಿಬಹುದು. ಹೇಗೆ ಬರಿಬಹುದು ಅಂದ್ರೆ ಹೀಗೆ ಬರಿಬಹುದು. ಸೊ ಒಂದೊಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ಯು ವಿಲ್ ಕಮ್ ಟು ನೋ ದ ಐಡಿಯಾ. ಓಕೆ, ಸೊ ಯು ಟೇಕ್ ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಇದಕ್ಕೆ ಮ್ಯಾಟ್ರಿಕ್ಸ್ ಈಕ್ವೇಷನ್ ಬರೀರಿ ಅಂದ್ರೆ ಹೆಂಗ್ ಬರಿಬಹುದು ಅಂತ ಅಂದ್ರೆ ಯು ಜಸ್ಟ್ ರೈಟ್ a ಸ್ಕ್ವೇರ್ ಮೈನಸ್ ಹಾಕೋಬೇಕು. ನೆಕ್ಸ್ಟ್ ಮೈನಸ್ ಇದೆ. ಸೊ ಯು ಜಸ್ಟ್ ಆಡ್ ದೀಸ್ ಟು a ಮತ್ತೆ ಡಯಾಗನಲ್ಸ್ ಆಡ್ ಮಾಡಿ 1 + 4 ಇಸ್ ವಾಟ್ ಇಟ್ ಇಸ್ 5. ಅದನ್ನ 5 ನ ಬರಿಬೇಕು ಇಂಟು a ಬರಿಬೇಕು. ನೆಕ್ಸ್ಟ್ ಪ್ಲಸ್ ಬರಿಬೇಕು. ದೆನ್ ಯು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್. ಡಿಟರ್ಮಿನೆಂಟ್ ಎಷ್ಟಾಗುತ್ತೆ ನೋಡಿ. ಸೊ 4 1s are 4 minus 6 ಆಗುತ್ತೆ. 4 minus 6 is what? It is minus 2 times I ಆಗುತ್ತೆ is equal to 0, or else you can write it as a square minus 5a minus 2i is equal to 0. That is the matrix equation for this particular matrix. Okay na? So ಅದೇ ತರ ಇದಕ್ಕೆ ಬರೀರಿ ನೋಡೋಣ ಹೇಗೆ ಬರೀತೀರಾ. So if you going to write this equation, ನಿಮಗೆ write a square minus sum of the diagonals. What is the sum of the diagonals? Minus 1 plus 3 is what? It is plus 2 into a plus, then find the determinant. Minus 1 3 is what? It is minus 3 minus 7 4 is 28. Minus 3 minus 28 is what? Minus 3 minus 28 is minus 3 minus 28 is minus 31. I is equal to 0, or else you can write it as a square minus 2a minus 31i is equal to 0. So like this you can write the characteristic equation. Andre for every square matrix we can construct an equation. Clear ಆಯ್ತಲ್ವಾ? ಈಗ ಇದ್ರ ಮೇಲೆ ಒಂದೆರಡು ಕ್ವೆಶ್ಚನ್ಸ್ ಸಾಲ್ವ್ ಮಾಡೋಣ. ಯು ವಿಲ್ ಕಮ್ ಟು ನೋ ದ ಐಡಿಯಾ. ಅದು ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋಣ. ಓಕೆ, ಸೊ ಲೆಟ್ ಅಸ್ ಸಿ ದ ಕ್ವೆಶ್ಚನ್ ಹಿಯರ್. ಏನಂತ ಇದೆ? ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ ಈ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ದೆನ್ a ಸ್ಕ್ವೇರ್ ಮೈನಸ್ 3a is what ಅಂತ ಕೇಳಿದ್ದಾರೆ. ಇದನ್ನ ನೀವು ನಾರ್ಮಲ್ ಆಗಿ a ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಈ ಆಪರೇಷನ್ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಅಂದ್ರೆ, ಸೊ ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಗೆ ಕ್ಯಾನ್ ಯು ಕನ್ಸ್ಟ್ರಕ್ಟ್ ದಿ ಮ್ಯಾಟ್ರಿಕ್ಸ್ ಈಕ್ವೇಷನ್? ಎಸ್, ಐ ಕ್ಯಾನ್ ಕನ್ಸ್ಟ್ರಕ್ಟ್ ದಿ ಮ್ಯಾಟ್ರಿಕ್ಸ್ ಈಕ್ವೇಷನ್. a ಸ್ಕ್ವೇರ್ ಬರಿಬೇಕು, ನೆಕ್ಸ್ಟ್ ಮೈನಸ್ ಹಾಕ್ಬೇಕು, ಸಮ್ ಆಫ್ ದಿ ಡಯಾಗನಲ್ಸ್ ಮಾಡಬೇಕು. 4 minus 1 is what? 3 ಆಗುತ್ತೆ. ಇಂಟು a ಬರ್ಕೋಬೇಕು, ಪ್ಲಸ್ ಹಾಕೋಬೇಕು. ನೆಕ್ಸ್ಟ್ ಯು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್. What is the determinant of this? 4 into minus 1 is minus 4. Minus 4 minus 6 ಆಗುತ್ತೆ. Minus 4 minus 6 into I is equal to 0. This is nothing but the determinant. That is a square minus 3a. This is minus 10i is equal to 0 ಆಗುತ್ತೆ. So now I need a square minus 3a only. You just shift that minus 10i that side. You will get a plus 10i. So plus 10i is the answer. ಓಕೆನಾ? ನಾನೇನು a ಸ್ಕ್ವೇರ್ ಫೈಂಡ್ ಮಾಡಿಲ್ಲ, ಮೈನಸ್ 3 ಏನು ಆಪರೇಷನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ಯೂಸಿಂಗ್ ದಿಸ್. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದಿಸ್. ನೋಡಿ ಇದು ಯಾವ ತರ ಇದೆ ಅಂತ ನೋಡೋಣ. ಸೊ ಲೆಟ್ ಅಸ್ ಕನ್ಸ್ಟ್ರಕ್ಟ್ ದಿ ಮ್ಯಾಟ್ರಿಕ್ಸ್ ಈಕ್ವೇಷನ್ ಫಾರ್ ದಿಸ್. ಇದಕ್ಕೆ ಏನಾಗುತ್ತೆ ಮ್ಯಾಟ್ರಿಕ್ಸ್ ಈಕ್ವೇಷನ್? a ಸ್ಕ್ವೇರ್ ಮೈನಸ್ ದ ಸಮ್ ಆಫ್ ದಿ ಡಯಾಗನಲ್ಸ್ ಇಸ್ ವಾಟ್? 2 plus 4 is what? 6 into a plus you just find the determinant. 2 4s are 8. 2 4s are 8 minus ಇದು ಪ್ಲಸ್ 3 ಆಗುತ್ತೆ. ಸೊ ಪ್ಲಸ್ 3 is equal to into I is equal to what? 0 ಆಗುತ್ತೆ. ಸೊ ದಟ್ ಈಸ್ ನಿಮಗೆ a ಸ್ಕ್ವೇರ್ ಮಾತ್ರ LHS ಅಲ್ಲಿ ಇದೆ. ಆ a ಸ್ಕ್ವೇರ್ ನ ಮಾತ್ರ ಇಲ್ಲೇ ಇಟ್ಕೊಳ್ಳಿ. ಈ 6a ನ ಆ ಕಡೆ ಕಳಿಸ್ಕೊಳ್ಳಿ. is equal to 6a ಇದೆ.
ಇದು 8 ಪ್ಲಸ್ 3 11i ಪ್ಲಸ್ 11i ಇರುತ್ತೆ, ಅದು ಆ ಕಡೆ ಹೋದ್ರೆ ಮೈನಸ್ 11i ಆಗುತ್ತೆ. ಯು ಜಸ್ಟ್ ಕಂಪೇರ್ ದಿಸ್ ಈಕ್ವೇಶನ್ ವಿತ್ ದ ಗಿವನ್ ಕ್ವಶನ್. ಓಕೆನಾ? ಸೊ ಯು ಜಸ್ಟ್ ಏನ್ ಕಂಪೇರ್ ಮಾಡಿದ್ರೆ ಏನ್ ಬರುತ್ತೆ, ಕೆ ಜಾಗದಲ್ಲಿ ಏನ್ ಕಾಣ್ತಾ ಇದೆ ಅಲ್ಲಿ ಮೈನಸ್ 11 ಕಾಣ್ತಾ ಇದೆ. ಸೊ ದೇರ್ ಫೋರ್ ಕೆ ವ್ಯಾಲ್ಯೂ ಇಸ್ ಮೈನಸ್ 11. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ದಿಸ್ ಇಸ್ ದಿ ಕ್ವಶನ್ ಆಸ್ಕ್ಡ್ ಇನ್ 2018. ಓಕೆನಾ? ಸೊ KCET 2018 ಅಲ್ಲಿ ಕೇಳಿರೋ ಕ್ವಶನ್ ಇದು. ಸೊ ಏನ್ ಕ್ವಶನ್ ಕೇಳಿದಾನೆ ಅಂತ ಅಂದ್ರೆ, ಈಗ ಒಂದು ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ a² - 5a ಏನು ಅಂತ ಕೇಳಿದ್ದಾನೆ. ಓಕೆ, ಸೊ a² - 5a ಅಂತಂದ್ರೆ ಮೆಟ್ರಿಕ್ಸ್ ಇಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡಿ. ಇದಕ್ಕೆ a² ಮೈನಸ್ ಸಮ್ ಆಫ್ ದಿ ಡಯಾಗನಲ್ಸ್ ಏನಿದೆ ಇಲ್ಲಿ 3 + 2. 3 + 2 ಇಸ್ ವಾಟ್ 5a ಪ್ಲಸ್ ಡಿಟರ್ಮಿನೆಂಟ್ ಮಾಡಿ. ಡಿಟರ್ಮಿನೆಂಟ್ ಏನಾಗುತ್ತೆ 3 × 2 = 6 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1 ಆಗುತ್ತೆ ಇಂಟು i is equal to 0 ಆಗುತ್ತೆ. ಸೊ ದಟ್ ಈಸ್ ಐ ನೀಡ್ ಓನ್ಲಿ a² - 5a. 6 + 1 7 ಆಗುತ್ತೆ, 7i ಇರುತ್ತೆ. 7i ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 7i ಆಗುತ್ತೆ. ಸೊ ಆನ್ಸರ್ ಇಸ್ ಮೈನಸ್ 7i ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಗೊತ್ತಾಯ್ತಲ್ವಾ ಈ ಒಂದು ಥಿಯರಮ್ ನ ಯೂಸ್ ಮಾಡ್ಕೊಂಡು ಹೇಗೆ ಮೆಟ್ರಿಕ್ಸ್ ಈಕ್ವೇಶನ್ ಸಾಲ್ವ್ ಮಾಡೋದು ಅಂತ. ಇದೇ ತರ ಶಾರ್ಟ್ ಕಟ್ಸ್ಗೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಸೊ ಎಲ್ಲಾ ಪೇಜಸ್ ಎಲ್ಲಾ ವಿಡಿಯೋಸ್ ಲಿಂಕ್ಸ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.